ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಫಾರ್ ಲವ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಮೇಕಪ್ ಬಗ್ಗೆ ಇರುತ್ತೆ. ಬಿಗಿನರ್ಸ್ಗಳು ಯಾವ ಥರ ಮೇಕಪ್ ಮಾಡ್ಕೊಳ್ಬೋದು, ನಮಗೆ ಸ್ವಲ್ಪನೂ ಮೇಕಪ್ಪೇ ಗೊತ್ತಿಲ್ಲ, ಒಂದು ಫಂಕ್ಷನ್ಗೆ ಹೋಗಬೇಕು, ಯಾವ ಥರ ರೆಡಿ ಆಗಿಬಿಟ್ಟು ಹೋಗಬೇಕು ಅನ್ನೋರೆಲ್ಲ ಈ ವಿಡಿಯೋನ ನೋಡಿ. ಫಸ್ಟ್ ಸ್ಟೆಪ್ಪು ಇಲ್ಲಿ ನಾನು ಟೋನರ್ನ ಬಳಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ನೇಮ್ ಬಂದು ರೋಸ್ ಬ್ಲೂಮಿಂಗ್ ಟೋನಿಂಗ್ ಮಿಸ್ಟ್ ಅಂತ, ವಿತ್ ರೋಸ್ ಆ್ಯಂಡ್ ಪಪ್ಪಾಯ ಎಕ್ಸ್ಟ್ರಾಕ್ಟ್ ಕೂಡ ಆಗಿರುತ್ತೆ ಇದರಲ್ಲಿ. ಫುಲ್ ಫೇಸ್ಗೆ ಸ್ಪ್ರೇ ಮಾಡ್ಕೊಳ್ಬೇಕು ಈ ಥರ, ಆಮೇಲೆ ಟ್ಯಾಪ್ ಮಾಡಬೇಕು. ಈ ಪ್ರಾಡಕ್ಟು ಫೋಟೋ ಬೇಕಿದ್ರೆ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಕೋಬೋದು ನೀವು. ಟೋನರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಮಾಯ್ಶ್ಚರೈಸರ್. ನಾನಿವತ್ತು ಮಾಯ್ಶ್ಚರೈಸರ್ಗೆ ಅಕ್ವಾ ಬ್ಲಾಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋಟೋ ಬೇಕಿದ್ರೆ ಇಲ್ಲಿ ಹಾಕ್ತೀನಿ ನೋಡಿ. ನೀವು ಬೇಕಿದ್ರೆ ನಿಮ್ಮ ಕಂಫರ್ಟಬಲ್ ಸ್ಕಿನ್ ಕೇರ್ಗೆ ಯಾವ್ದು ಯೂಸ್ ಆಗುತ್ತೋ ಅದೇ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡ್ಬೋದು ಅಂತ ಏನಿಲ್ಲ. ನಮ್ಮ ಫೇಸ್ನ ಚೆನ್ನಾಗಿ ಮಾಯ್ಶ್ಚರೈಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್. ಪೋರ್ಸ್ ಜಾಸ್ತಿ ಇದೆ ನೋಡಿ ಈ ಪೋರ್ಷನಲ್ಲಿ, ನನಗೆ ಪೋರ್ಸ್ ಇಲ್ಲ ಅಂದ್ರೂ ಪ್ರೈಮರ್ನ ಬಳಸಿ. ಯಾವುದೇ ಮೇಕಪ್ ಲುಕ್ಕಲ್ಲೇ ಆಗಲಿ ಫಸ್ಟ್ ಟೋನರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ ಆಗಿರುತ್ತೆ. ಥರ್ಡ್ ಸ್ಟೆಪ್ ಬಂದು ಪ್ರೈಮರ್ ಆಗಿರುತ್ತೆ. ಈ ಮೂರು ಚೆನ್ನಾಗಿ ಮಾಡಿದ್ರೆ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಯಾರೇ ಮೇಕಪ್ ಮಾಡ್ಕೊಳ್ಳಿ, ಬಿಗಿನರ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕ್ಲೆನ್ಸಿಂಗ್, ಟೋನಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಇದನ್ನು ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಕ್ಲೀನಾಗಿ ಟೋನರ್ನ ಅಪ್ಲೈ ಮಾಡಿ ಮಾಯ್ಶ್ಚರೈಸರ್ನ ಇಡೀ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ನಿಮ್ಮ ಸ್ಕಿನ್ ಪ್ರಿಪ್ರೇಷನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದರೆ ಕಲರ್ ಕರೆಕ್ಷನ್. ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂದರೆ ನೀವು ಕಲರ್ ಕಲೆಕ್ಷನ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇರೋದ್ರಿಂದ ಕಲರ್ ಕರೆಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ದು ಫೋಟೋ ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಮಗೆ ತುಂಬ ರೆಡ್ನೆಸ್ ಎಲ್ಲ ಆಗಿದೆ ಅಂದರೆ ನಾವು ಗ್ರೀನ್ನ ಬಳಸ್ಬೋದು. ಬಟ್ ಆರೆಂಜ್ ಕಲರ್ ಕರೆಕ್ಷನ್ಗಿಂತ ನಮ್ಮ ಶೇಡ್ಗಿಂತ 2 ಶೇಡ್ಸ್ ಡಾರ್ಕ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಯೂಸ್ ಮಾಡಬೇಕು. ಬ್ಲ್ಯಾಕ್ ಹೆಡ್ಸ್ ಎಲ್ಲ ಈ ಥರ ಕವರ್ ಆಗಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್. ಆ್ಯಕ್ಚುಲಿ ಇದು ನನ್ನ ಎಕ್ಸಾಕ್ಟ್ ಶೇಡ್ ಕೂಡ ಆಗಿದೆ, ಬಟ್ ಟ್ಯಾನ್ ಆಗಿರೋದ್ರಿಂದ ಇಫ್ ಇನ್ ಕೇಸ್ ಇದು ನನಗೆ ಲೈಟ್ ಅನಿಸಿದ್ರೆ ಡಾರ್ಕ್ ಫೌಂಡೇಶನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ. ನೋಡಿ ಮಿಕ್ಸ್ ಮಾಡಿದ್ದೀನಿ. ಬನ್ನಿ ಅಪ್ಲೈ ಮಾಡೋಣ. ನಿಮ್ಮ ಹತ್ರ ಲೈಟ್ ಕಲರ್ ಫೌಂಡೇಶನ್ ಇದೆ, ನನಗೆ ಮ್ಯಾಚ್ ಆಗ್ತಿಲ್ಲ ಅಂದರೆ ಒಂದು ಡಾರ್ಕ್ ಫೌಂಡೇಶನ್ ಇಟ್ಕೊಂಡಿರಿ. ಈ ಎರಡೂ ಫೌಂಡೇಶನ್ನ ಮಿಕ್ಸ್ ಮಾಡಿ ನಮ್ಮ ಶೇಡ್ನ ಮ್ಯಾಚ್ ಮಾಡ್ಕೊಳ್ಬೋದು. ನಾನಿವತ್ತು ಬಳಸ್ತಾ ಇರೋ ಬ್ರಷ್ ಬಂದು ಪ್ಯಾಕ್ ಅವ್ರದ್ದು. ನಾನು ಬ್ರಷ್ ಫೋಟೋ ಇಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಬೈ ಮಾಡ್ಕೊಳ್ಬೋದು ನೋಡಿ. ಈ ಥರ ಟ್ಯಾಪ್ ಮಾಡ್ಕೊಳ್ಬೇಕು ಬ್ರಷಲ್ಲಿ. ಆ್ಯಕ್ಚುಲಿ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಬ್ರಷ್ ಮತ್ತು ಬ್ಲೆಂಡರ್ ಎರಡೂ ಇದ್ದರೆ ಒಳ್ಳೆಯದು. ಬಿಕಾಸ್ ಬ್ಲೆಂಡರ್ ಇನ್ನೂ ಈಸಿ, ಬಟ್ ಬ್ರಷ್ ನಿಮಗೆ ಅಪ್ಲಿಕೇಶನ್ ಗೊತ್ತಿಲ್ಲ ಅಂದರೆ ಫಸ್ಟ್ ಬ್ರಷ್ ತೊಗೊಳ್ಬೇಡಿ, ಬ್ಲೆಂಡರ್ನಲ್ಲಿ ಫಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಬ್ಲೆಂಡರೇ ತುಂಬ ಇಷ್ಟ. ನಾನು ಬ್ರಷ್ನ ತುಂಬ ಕಮ್ಮಿ ಬಳಸೋದು ಅಂತಲೇ ಹೇಳ್ಬೋದು ನೋಡಿ. ಈ ಥರ ಬ್ಲೆಂಡರಲ್ಲಿ ಟ್ಯಾಪ್ ಮಾಡಬೇಕು ಇಡೀ ಫೇಸ್ನ. ನೋಡಿ ನಾನು ನಿಮಗೆ ಹೇಳ್ದಂಗೆ ಇವೆರಡು ಫೌಂಡೇಶನ್ನ ಮಿಕ್ಸ್ ಮಾಡಿ ನನ್ನ ಶೇಡ್ನ ಮ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ನಾನು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ಈ ಥರ ಬ್ರಷ್ ಬೇಕೇ ಬೇಕು ನಮಗೆ ಐಬ್ರೋಸ್ನ ಫಿಲ್ ಮಾಡಲಿಕ್ಕೆ. ನಾನು ಇಲ್ಲಿ ಬ್ರೌನ್ ಕಲರ್ ಐಶ್ಯಾಡೋನ ಪಿಕ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಫಿಲ್ ಮಾಡ್ಕೊಳ್ತೀನಿ ನಾನು. ಯೂಶ್ವಲಿ ಐಬ್ರೋ ಮಾಡಿಸೋದು ರೇರ್, ನಾನು ಹೀಗೆ ಶೇಪ್ ಕೊಟ್ಕೊಳ್ತೀನಿ ಅಷ್ಟೇ. ಇಲ್ಲಿ ಆಫ್ ಕ್ಯಾಮ್ರಾ ನಾನು ಕಾಜಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನೋಡ್ಬೋದು ಕಾಜಲ್ನ ಅಪ್ಲೈ ಮಾಡಿದ್ದೀನಿ. ಹಾಗೆ ಮಸ್ಕರ ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ.
ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಪೌಡರ್ನ ಸೆಟ್ ಮಾಡ್ತಾ ಇದ್ದೀವಿ. ಯೂಶಲಿ ನಾವು ಏನು ಮಾಡ್ತೀವಿ ಅಂದರೆ ಪೌಡರ್ನ ತೊಗೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ. ಇಟ್ಸ್ ವೆರಿ ರಾಂಗ್. ನಾವು ಏನು ಮಾಡಬೇಕು ಅಂದರೆ ಪ್ರಾಡಕ್ಟ್ನ ತೊಗೊಂಡು ಈ ಥರ ಎಕ್ಸಸ್ನೆಲ್ಲ ಟ್ಯಾಪ್ ಮಾಡಿಬಿಟ್ಟು ಹಿಂಗೆ ರಬ್ ಮಾಡಿ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಈ ಥರ ಅಪ್ಲೈ ಮಾಡೋದ್ರಿಂದ ಮೇಕಪ್ಪು ಸಹ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಪೌಡರ್ ಸಹ ತುಂಬ ನೀಟಾಗಿ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನಾನು ತುಂಬ ಸಿಂಪಲ್ ಮೇಕಪ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಮಗೆ ಗ್ರ್ಯಾಂಡ್ ಲುಕ್ ಬೇಡಪ್ಪ, ತುಂಬ ಸಿಂಪಲಾಗಿ ಕಾಣಿಸ್ಬೇಕು ಅಂತ ಹೇಳೋರು ಈ ಮೇಕಪ್ನ ಟ್ರೈ ಮಾಡಿ ಒಂದ್ಸಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಲ್ಲಿ ನಾನು ಲಿಪ್ ಲೈನರ್ನ ಬಳಸ್ತಾ ಇದ್ದೀನಿ, ಲಿಪ್ನ ಶೇಪ್ ಮಾಡ್ಕೊಳ್ಳೋಕ್ಕೆ ಅಂತ. ಹಾಗೆ ನೋಡಿ ಲಿಪ್ಸ್ಟಿಕ್ ಕೂಡ ಬಳಸ್ತಾ ಇದ್ದೀನಿ. ನಿಮ್ಮ ಫೇಸ್ಗೆ ಯಾವ ಲಿಪ್ಸ್ಟಿಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಅದೇ ಲಿಪ್ಸ್ಟಿಕ್ನ ಬಳಸ್ಬೋದು ನೀವು ಬೇಕಂದರೆ, ಇದೇ ಬಳಸಬೇಕು ಅಂತ ಏನಿಲ್ಲ. ಹಾಗೆ ನಾನು ಬಿಂದಿ ಕೂಡ ಇಡ್ತಾ ಇದ್ದೀನಿ. ಲಾಸ್ಟ್ ಸ್ಟೆಪ್ ಬಂದು ಸೆಟ್ಟಿಂಗ್ ಸ್ಪ್ರೇ ಅಂತಲೇ ಹೇಳ್ಬೋದು. ನೋಡಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನಾನು ಇಲ್ಲಿ ಹಾಕಿರ್ತೀನಿ. ದಿಸ್ ಈಸ್ ದಿ ಫೈನಲ್ ಲುಕ್. ಹೇಗೆ ಕಾಣ್ತಾ ಇದ್ದೀನಿ ಅಂತ ಎಲ್ಲ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ಸ್. ಬಾಯ್.